कर्नाटक राज्य पिछड़ा वर्ग आयोग द्वारा आज 22 सितंबर से 7 अक्टूबर तक पूरे राज्य और बीदर जिले में किए जाने वाले सर्वेक्षण में टोकरी कोली समाज के सदस्यों को धर्म के कॉलम में, हिंदू और जाति व उपजाति के कॉलम में एसटी टोकरी कोली जाति कोड सी 22.2 के रूप में दर्ज किया जाए। जगन्नाथ जमादार उपाध्यक्ष सुनील खाशमपुर और महासचिव मारुति मास्टर ओकूर के सुनील भावीकट्टी ने अपील की। उन्होंने आज शहर के पत्रिका भवन में एक प्रेस कॉन्फ्रेंस आयोजित की और कहा कि समाज के सदस्य अपना काम छोड़कर इस सर्वेक्षण में भाग ले। जब सर्वेक्षणकर्ता उनके घर आए तो वे पूरी जानकारी दे और जाति कोड संख्या C22.2 की जांच करें। यदि सर्वेक्षणकर्ता आते हैं और आप वहां नहीं होते हैं तो आप अपने घर में पहले से चिपकाए गए कार्ड पर दिए गए क्रमांक के अनुसार ऑनलाइन भी सर्वेक्षण की जानकारी दे सकते हैं। किसी भी कारण से अपने घर के सामने चिपकाए गए कार्ड को न हटाए और उसकी फोटो ले। प्रेस कॉन्फ्रेंस में समाज के प्रमुख सदस्य राजकुमार करानी, प्रकाश बापनोर, रविंद्र बालाबाई, शरणप्पा अन्नाजी, राजकुमार जमादार, चंद्रकांत हड़िकेड़कर, शिवराज जमादार, षण्मुखप्पा शेखपुर, तुकाराम और अन्य उपस्थित रहे। कैमरामैन पपुराज का कवरेज। ಒಂದು ಕರ್ನಾಟಕ ರಾಜ್ಯದಲ್ಲಿ ನಡೆಯತಕ್ಕಂತಹ ಶೈಕ್ಷಣಿಕ ಸಮೀಕ್ಷೆ ನಿಮಿತ್ತವಾಗಿ ಕರ್ನಾಟಕ ರಾಜ್ಯದ ಕಟ್ಟಕಡೆಯ ಬೀದರ್ ಜಿಲ್ಲೆಯಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ತಗೊಂತಾ ಇದ್ದೀನಿ। ಕರ್ನಾಟಕ ರಾಜ್ಯದಲ್ಲಿ ಬೀದರ್ ಜಿಲ್ಲೆಯಲ್ಲಿ 8 ತಾಲೂಕುಗಳು ಬರ್ತಾ ಇದ್ದಾವೆ। ಮೊದಲನಾಗಿ ಬೀದರ್ ದಕ್ಷಿಣ, ಚುಡುಗುಪ್ಪ, ಬಸವ ಕಲ್ಯಾಣ್, ಹುಲ್ಸೂರ್, ಕಮಲ್ ನಗರ್, ಔರಾದ್, ಹೀಗೆ 8 ತಾಲೂಕುಗಳಲ್ಲಿ ನಮ್ಮ ಜನಸಂಖ್ಯೆ ಕಮಸೆ ಕಮ್ ಇಲ್ಲಂದರೆ 2,25,000 ಜನ ಇದ್ದು ನಾವು ಯಾವುದೇ ಇವತ್ತಿನವರೆಗೆ ಸವಲತ್ತುಗಳನ್ನು ST ಸರ್ಟಿಫಿಕೇಟ್ ಇದ್ದು ST ಟೋಕರಿ ಕೋಳಿ ಸರ್ಟಿಫಿಕೇಟ್ ಇದ್ದು ಕೂಡ ನಾವು ಸವಲತ್ತುಗಳು ತಗೋತಾ ಇಲ್ಲ। ಯಾಕೆ ಸವಲತ್ತುಗಳು ತಗೋತಾ ಇಲ್ಲ ಅಂದ್ರೆ ನಮ್ಮ ಜನ ಭಾಳ ಹಿಂದುಳಿದ ಸಮಾಜ ಇದೆ ಮತ್ತು ಜಿಲ್ಲಾ ಟೋಕರಿ ಕೋಳಿ ಸಮಾಜ ಪರವಾಗಿ ತಮ್ಮೆಲ್ಲರಿಗೂ ಸ್ವಾಗತಿಸ್ತಿದ್ದೇನೆ। ಮತ್ತು ಈ ಒಂದು ಸಮೀಕ್ಷೆ ಜಿಲ್ಲಾ ಟೋಕರಿ ಕೋಳಿ ಸಂಘದ ವತಿಯಿಂದ ನಾವು ಇದು ಮಾಡ್ತಾ ಇದ್ದೀವಿ। ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಏನು ಸಮೀಕ್ಷೆ ಆಗ್ತಾ ಇದೆ ಇದು ಬಹಳ ಮುಖ್ಯವಾಗಿತ್ತು। ಯಾಕಂದರೆ ನಮ್ಮ ಸಮಾಜ ಅತಿ ಬಡತನದಲ್ಲಿ ಇದ್ದಂಥ ಸಮಾಜ ಮತ್ತು ಯಾವುದೇ ರೀತಿಯಾದ ಸೌಲಭ್ಯವನ್ನು ತೊಡ್ಕೊಂಡಿಲ್ಲ ಇಲ್ಲಿವರೆಗೂ। ಮತ್ತು ಈ ಸಮೀಕ್ಷೆ ನಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್, ನಮ್ಮ ಜಾತಿಯ ಏನಿದೆ ಸ್ಟೇಟಸ್ ಅದು ಗೊತ್ತಾಗುತ್ತೆ। ನಾವು ಸುಮಾರು 70 ವರ್ಷದ ಸ್ವಾತಂತ್ರ್ಯ ಸಿಕ್ಕಿ ಇಲ್ಲಿವರೆಗೂ ಬಹಳಷ್ಟು ನಾವು ಯೋಜನೆ ನಮ್ಮ ಮನೆ ತನಕ ಬಂದಿಲ್ಲ। ಈ ಒಂದು ಸಮೀಕ್ಷೆ ಮುಖಾಂತರ ನಾವು ಏನಿದ್ದೀವಿ, ನಮ್ಮಲ್ಲಿ ಎಷ್ಟು ಗಾಡಿ ಇವೆ, ಮನೆ ಇವೆ, ನಾವು ಎಷ್ಟು ಹಿಂದುಳಿದೇವೆ ಅಂತ ಎಲ್ಲ ನಿಖರವಾಗಿ ಮಾಹಿತಿಯನ್ನು ಒದಗಿಸುತ್ತೆ। ಆ ಮಾಹಿತಿ ಪ್ರಕಾರ ಮುಂದಿನ ದಿನಗಳಲ್ಲಿ ಯೋಜನೆಯನ್ನು ರೂಪುಗೊಳ್ಳುತ್ತೆ। ಆ ಯೋಜನೆಯೇ ನಮಗೆ ಸಿಗಲಿಕ್ಕೆ ಪ್ರಾರಂಭ ಆಗುತ್ತೆ। ಮತ್ತು ವಿಶೇಷ ಗಣತಿಯಲ್ಲಿ 8ನೇ ಕಾಲಮಲ್ಲಿ ಏನಪ್ಪ ಅಂದರೆ 8ನೇ ಕಾಲಮಲ್ಲಿ ಧರ್ಮದ ಕಾಲಮಲ್ಲಿ ಹಿಂದೂ ಅಂಥೇಳಿ ನಮೂದು ಮಾಡಬೇಕು। ಮತ್ತು ಕಾಲಮ್ ನಂಬರ್ 9ರಲ್ಲಿ ST ಟೋಕರಿ ಕೋಳಿ ಅಂತ ಬರೆದಾಗ 10 ಮತ್ತು 11ನೇ ಕಾಲಮಲ್ಲಿ ಯಾವುದೇ ರೀತಿಯ ನಾವು ಏನು ಬರೀಬೇಕಂದ್ರೂ ತೊಗೊಳಂಗಿಲ್ಲ। ಅದು ನಾವು 8ನೇ ಕಾಲಮ್ ಒಳಗೆ ST ಟೋಕರಿ ಕೋಳಿ ಅಂತ ಬರೆದೇವೆ ಅಂದ್ರೆ ಮುಗಿತದು। 10, 11 ಏನು ತೊಗೊಳಂಗಿಲ್ಲ। ಅದಕ್ಕೆ 10, 11ರ ಬಗ್ಗೆ, ಉಪಜಾತಿಗಳ ಬಗ್ಗೆ, ಉಪ ಪಂಗಡಗಳ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ। ಮತ್ತು ಇನ್ನೂ ಒಂದು ಈ ಹಿಂದುಳಿದ ಆಯೋಗದಿಂದ ಏನು ಈ ಒಂದು ಜಾತಿ ಸಮೀಕ್ಷೆ ಮಾಡ್ತಾ ಇದ್ದಾರೆ ಇದರಲ್ಲಿ ಸ್ವಲ್ಪ ಗೊಂದಲ ಮಾಡಿದ್ದಾರೆ। ಗೊಂದಲ ಏನಪ್ಪ ಅಂದ್ರೆ ಈ ಒಂದು ಅನುಬಂಧ 3A ಒಳಗೆ ಅಂದರೆ ಅನುಬಂಧ 3A ಒಳಗೆ ಏನಂತಾರೆ ಬರೀ ಹಿಂದುಳಿದ ವರ್ಗಗಳಿಗೆ ಬರ್ತಕ್ಕಂತಹ ಜಾತಿಗಳು ತೋರಿಸಿದ್ದಾರೆ। ಅದರಲ್ಲಿ ಒಂದು ಮಿಸ್ಟೇಕ್ ಮಾಡಿ ಏನು ಮಾಡಿದ್ದಾರೆ ಅಂದರೆ ಟೋಕರೆ ಕೋಳಿ ಅಂತಕ್ಕಂತಹ STಯಲ್ಲಿ ಬರ್ತಕ್ಕಂತಹ ಒಂದು ಟೋಕರೆ ಕೋಳಿ ಪದ ಏನು ಮಾಡಿದ್ದಾರೆ ಇದರಲ್ಲಿ A146 ಅಂತ ಒಂದು ಇದರಲ್ಲಿ ಯಾರೋ ಆ್ಯಡ್ ಮಾಡಿದ್ದಾರೆ। ಯಾಕಂದರೆ ಇದು ಜನರಲ್ಲಿ ಗೊಂದಲ ಮೂಡ್ತದೆ, ಇದರಿಂದ ನಮ್ಮ ಸಮಾಜ ಜನ ಕನ್ಫ್ಯೂಸ್ ಆಗಿಬಿಡ್ತಾರೆ। ಯಾಕಂದರೆ ಈಗ ನಾವು ಸಮೀಕ್ಷೆ ಮಾಡೋರು ಮನೆಗೆ ಬಂದಾಗ ನಾವು ಟೋಕರೆ